ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣ ಅರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ಕೃಷ್ಣನು ಅರ್ಜುನನಿಗೆ ಜ್ಞಾನ ಮಾರ್ಗವನ್ನು ಅಂದರೆ ನಿರ್ಗುಣ ಉಪಾಸನೆಯನ್ನು ಸಗುಣ ಉಪಾಸನೆಯನ್ನು ತಿಳಿಸ್ಕೊಡ್ತಾ ಇದ್ದ. ಅದರಲ್ಲಿ ಸಗುಣ ಉಪಾಸನೆಯನ್ನು ಮಾಡುವಾಗ ಯಾವ್ಯಾವ ರೀತಿಯಲ್ಲಿ ಪರಮಾತ್ಮನಲ್ಲಿ ಶ್ರದ್ಧೆಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಯಾವಾಗಲೂ ಶ್ರದ್ಧೆಯಿಂದ ನನ್ನನ್ನು ಸ್ಮರಿಸುತ್ತಾ ಕರ್ಮವನ್ನು ಸಮರ್ಪಿಸಲು ಆಗದಿದ್ದರೆ, ಏನು ಹೇಳ್ತಾ ಇದ್ದಾನೆ, ಯಾವಾಗಲೂ ಶ್ರದ್ಧೆಯಿಂದ ನನ್ನನ್ನು ಸ್ಮರಿಸುತ್ತಾ ಕರ್ಮವನ್ನು ಸಮರ್ಪಿಸಲು ಆಗದಿದ್ದರೆ ಅಂದರೆ ನಾವು ಯಾವುದೇ ಕೆಲಸವನ್ನು ಮಾಡ್ತಾ ಇರ್ತೇವೆ, ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅಂತ ಅರ್ಪಿಸಿ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಯಾಕಂದರೆ ನಾವು ಎಲ್ಲ ಟೈಮಲ್ಲೂ ಕೂಡ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಇರೋದಕ್ಕಾಗೋದಿಲ್ಲ. ಯಾಕಂದರೆ ನಮಗೆ ಅಭ್ಯಾಸ ಬಲ ಸಾಲದು. ಅದರಿಂದ ನಾವೇನು ಮಾಡ್ತೀವಿ, ಕರ್ಮವನ್ನಷ್ಟೇ ಗಮನಿಸ್ತಾ ಇರ್ತೀವಿ, ಮತ್ತು ಶ್ರದ್ಧೆಯಿಂದನೂ ಮಾಡಲಿಕ್ಕೆ ಬರೋದಿಲ್ಲ. ಹಲವು ಬಾರಿ ಆಗುತ್ತೆ. ಆಗ ಏನು ಮಾಡಬೇಕಂದ್ರೆ, ಕರ್ಮವನ್ನು ಆರಂಭಿಸುವಾಗಲೂ ಹಂತದಲ್ಲಿಯೂ ನನ್ನನ್ನು ಭಕ್ತಿಯಿಂದ ಚಿಂತಿಸು. ಪರಮಾತ್ಮ ಏನು ಹೇಳ್ತದಾನೆ, ನೀನು ಯಾವಾಗಲೂ ಕರ್ಮವನ್ನು ಮಾಡ್ತಾ ಮಾಡ್ತಾ ನನ್ನ ಸ್ಮರಣೆ ಮಾಡೋದಕ್ಕಾಗಲಿ ಅಥವಾ ಶ್ರದ್ಧೆಯಿಂದ ಪೂರ್ತಿ ಕರ್ಮವನ್ನು ಮಾಡಲಿಕ್ಕಾಗಲಿ ಆಗದೇ ಇದ್ದರೆ ಚಿಂತೆ ಇಲ್ಲ. ಕರ್ಮವನ್ನು ಆರಂಭ ಮಾಡುವಾಗಲೇ ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ಅಂತ ಕರ್ಮವನ್ನು ಆರಂಭ ಮಾಡು, ಮುಗಿಸಿದಾಗಲೂ ನನ್ನ ಸ್ಮರಣೆಯನ್ನು ಮಾಡು. ಈಗ ಒಂದು ಭಾಗವತ ಪುರಾಣದಲ್ಲಿ ಬರತಕ್ಕಂಥ ಒಂದು ಚಿಕ್ಕ ಕತೆ. ನಾರದರು ವಿಷ್ಣುವಿನ ಬಳಿ ಹೋಗಿ ಕೇಳಿದ್ರಂತೆ, ಸ್ವಾಮಿ, ನಿನ್ನ ನಿಜವಾದ ಭಕ್ತ ನಾನೇ ಅಲ್ವಾ, ಅದರಿಂದ ನನಗೆ ನೀನು ಅಗ್ರಸ್ಥಾನವನ್ನು ಕೊಡಬೇಕು ಅಂತ. ಸರಿ, ಕೊಡೋಣಂತೆ. ಭೂಲೋಕದಲ್ಲಿ ಇಂಥ ಕಡೆ ಒಂದು ಮನೆಗೆ ಹೋಗಿದ್ದು ಬರೋಗು ನೀನು ಅಂತೇಳಿ ನಾರದನನ್ನು ವಿಷ್ಣು ಕಳಿಸ್ತಾನಂತೆ. ಅಲ್ಲಿ ನಾರದರು ಬಂದು ಕೂತ್ಕೊಳ್ತಾರಂತೆ. ಯಾರ ಕಣ್ಗೂ ಕಾಣಿಸೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಬೆಳಗ್ಗೆ ಮನೆಯ ರೈತರೆಲ್ಲ ಮಲಗಿರ್ತಾರೆ, ಮನೆ ಜನ ಎಲ್ಲ ಮಲಗಿರ್ತಾರೆ. ಆತನು ಎದ್ದೇಳಬೇಕಾದ್ರೆ, ಪರಮಾತ್ಮ ಒಳ್ಳೇದು ಮಾಡಪ್ಪ ಅಂತೇಳಿ ಬಲಮಗ್ಲಾಗಿ ಎದ್ದು ಎಲ್ಲ ದುಡಿಮೆಗಳನ್ನ ಮಾಡಿ ಮುಗಿಸಿ, ರಾತ್ರಿವರೆಗೂ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸಿ, ಮತ್ತೆ ಊಟ ಎಲ್ಲ ಆದಮೇಲೆ ಪರಮಾತ್ಮ ಎಲ್ಲ ನಿನ್ಗೆ ಅರ್ಪಿತವಾಗಲಿ ಕಣಪ್ಪ ಅಂತೇಳಿ ಮತ್ತೆ ಮಲಗಿಬಿಡ್ತಾನೆ. ಇದನ್ನು ನಾರದರು 1 ವಾರ ಕಾಲ ನೋಡ್ತಾರೆ. ನೋಡಿ ಆದಮೇಲೆ ಹೋಗ್ಬಿಟ್ಟು, ಸ್ವಾಮಿ, ನಾನು ಎಡಬಿಡದೆ ಒಂದು ಉಸಿರೂ ವ್ಯರ್ಥವಾಗದೆ ನಿನ್ನನ್ನು ನಾಮಸ್ಮರಣೆ ಮಾಡ್ತಾ ಇರ್ತೀನಿ, ನಾರಾಯಣ ನಾರಾಯಣ ಅಂತ. ಆದರೆ ನೀನು ಹೇಳ್ದಂಗೆ ನಾನು ಹೋಗಿದ್ದ ಮನೆಯಲ್ಲಿ ಬಲಮಗ್ಲಾಗಿ ಎದ್ದೇಳ್ತಾವನು, ನಾರಾಯಣ ಒಳ್ಳೇದು ಮಾಡಪ್ಪ ಅಂತ ಎದ್ದ. ಅದಾದಮೇಲೆ ಎಲ್ಲ ಕೆಲಸನೂ ಮಾಡ್ದ, 1 ಬಾರಿನೂ ನಿನ್ನನ್ನು ಸ್ಮರಣೆ ಮಾಡಲಿಲ್ಲ ಅವನು. ರಾತ್ರಿ ತಿಂದುಂಡು ಮಲಗುವಾಗ ಮಾತ್ರ ಒಂದು ಸಲ ಎಲ್ಲ ನಿನ್ಗೆ ಅರ್ಪಿತವಾಗಲಿ ಅಂತ ಮಲಗ್ದ. 2 ಸಲ ಅವನು ನಿನ್ನನ್ನು ನೆನೆಸಿದ್ದು. ಆದರೆ ನಾನು ನಿನ್ನನ್ನು ಮರೆತ ಕ್ಷಣವೇ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ವಿಷ್ಣು ಹೇಳ್ತಾನಂತೆ, ನೋಡಪ್ಪ, ಅವನು ಬೆಳಗ್ಗೆ ಎದ್ದೇಳಬೇಕಾದ್ರೆ ಆ ದಿನ ಪೂರ್ತಿ ನಿನಗೆ ಅರ್ಪಿತವಾಗಲಿ ಅಂತ ನನಗೆ ಅರ್ಪಿಸ್ಬಿಟ್ಟು ಎಲ್ಲವನ್ನು ನನ್ನ ಭಾಗಕ್ಕೆ ಅರ್ಪಿಸ್ಬಿಟ್ಟು ಅವನದೇನು ಇಲ್ಲದಂತೆ ಅವನ ಕೆಲಸವನ್ನು ಆರಂಭ ಮಾಡ್ದ. ಎಲ್ಲವನ್ನು ಮುಗಿಸಿ ಆದಮೇಲೆ ಪರಮಾತ್ಮ ಇದು ನಿನಗೆ ಅರ್ಪಿತವಾದದ್ದು ಅಂತೇಳಿ ಮತ್ತೆ ಮಲ್ಕೊಂಡ. ಅಂದರೆ ಎಲ್ಲವನ್ನ ನನಗೆ ವಹಿಸಿ ಎಲ್ಲವನ್ನು ಮಾಡಿ ಮುಗಿಸಿ ಕೊನೆಗೆ ಎಲ್ಲವನ್ನು ನನಗೆ ಅರ್ಪಿಸಿ ಆ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಈಗ ನಿನ್ನ ಕೆಲಸ ಏನು, ಬರೀ ನಾಮಸ್ಮರಣೆ ಅಷ್ಟೇ ಮಾಡ್ತಾ ಇದೆಯಾ. ಅವನು ನಾಮಸ್ಮರಣೆ ಜೊತೆಗೆ ನನಗೆ ಅರ್ಪಿಸಿದ್ರ ಜೊತೆಗೆ ಅವನು ಎಲ್ಲ ವ್ಯವಹಾರನೂ ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾ. ಈಗ ಯಾರು ನಿಜವಾದ ಭಕ್ತರು, ಅವನೋ ನೀನು ಅಂತ ಕೇಳಿದಾಗ ನಾರದರು ಸುಮ್ಮನಾಗ್ತಾರಂತೆ ಒಪ್ಕೊಂಡು. ಆ ರೀತಿಯಲ್ಲಿ ಈ ಕಥೆಯನ್ನೇ ಇಲ್ಲಿ ಯಾಕೆ ಸ್ಮರಣೆಗೆ ತಂದೆ ಅಂದರೆ, ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಕರ್ಮವನ್ನು ಆರಂಭಿಸುವಾಗಲೂ ಮತ್ತು ಅಂತ್ಯದಲ್ಲೂ ನನ್ನನ್ನು ಭಕ್ತಿಯಿಂದ ಚಿಂತಿಸು, ಅಷ್ಟೇ ಸಾಕು. ನಮಗೊಳಗೆ ಅಷ್ಟು ಸಾಧ್ಯ ಇಲ್ವಾ? ಈ ರೀತಿಯಲ್ಲಿ ಭಕ್ತಿಯನ್ನು ಮಾಡು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಸುಲಭ ಅಲ್ವಾ ಈ ಭಕ್ತಿ? ಕಲಿಯುಗದಲ್ಲಿ ಇಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೇಗೆ ಆಯಿತು? ಅದು ಕಠಿಣವಾಗಿ ಕಂಡು ಬಂದರೆ ಪರಮಾತ್ಮ ನೋಡಿ ಎಷ್ಟೆಷ್ಟು ಸುಲಭ ಮಾಡಿಕೊಡ್ತಾ ಇದ್ದಾನೆ. ನಿನಗೆ ಅದನ್ನೂ ಮಾಡೋಕ್ಕಾಗಲಿಲ್ವಾ? ಆಯಿತು, ಇನ್ನೂ ಒಂದು ಚಿಕ್ಕ ಮಾರ್ಗ ಹೇಳ್ಕೊಡ್ತೀನಿ ಕೇಳು. ಧ್ಯಾನಿಸುವುದನ್ನು ಬಿಡು, ಧ್ಯಾನ ಮಾಡೋದನ್ನು ಬಿಡು. ಯಾಕಂದರೆ ಧ್ಯಾನ ಮಾಡಬೇಕಾದ್ರೆ ಅದರಲ್ಲೇ ಚಿಂತನೆಯನ್ನು ಮಾಡ್ತಾ ಇರಬೇಕು, ಅದನ್ನಲ್ಲೇ ಮನಸ್ಸಿಟ್ಟಿರಬೇಕು. ಧ್ಯಾನ ಮಾಡುವುದನ್ನು ಬಿಡು. ಆದರೆ ಜಾಗರೂಕತೆಯಿಂದ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ
ಬುದ್ಧಿಯಿಂದ ಆಚರಿಸಲ್ಪಡುವ ಸರ್ವಕರ್ಮಗಳ ಫಲವನ್ನು ಅವಶ್ಯವಾಗಿಯೂ ತ್ಯಜಿಸುತ್ತಾ ನಡೆಯುವನಾಗು. ಇದು ಕೃಷ್ಣನ ಲೆಕ್ಕಾಚಾರದಲ್ಲಿ, ಪರಮಾತ್ಮನ ಲೆಕ್ಕಾಚಾರದಲ್ಲಿ ಸುಲಭದ ಮಾತು. ಆದರೆ ನಮ್ಮಗಳ ಲೆಕ್ಕಾಚಾರದಲ್ಲಿ ಇದೇ ಕಠಿಣವಾದ ಕೆಲಸ. ಯಾಕೆ? ಜಾಗರೂಕತೆಯಿಂದ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ ಅಂತ ಮಾತು ಬಂದಿರೋದಿಲ್ಲಿ. ಜಾಗರೂಕತೆಯಿಂದ ಅಂದರೆ ಬಹಳ ಎಚ್ಚರಿಕೆಯಿಂದ, ಬಹಳ ಬಹುಬೇಗನೆ ಜಾಗರೂಕತೆಯಿಂದ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಅನ್ನೋದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಷ್ಟು ಸುಲಭವಾಗಿ ಇಂದ್ರಿಯ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ಆ ಇಂದ್ರಿಯಗಳನ್ನು ನಿಗ್ರಹಿಸುತ್ತಾ ಬುದ್ಧಿಯಿಂದ ಆಚರಿಸಲ್ಪಡುವ ಸರ್ವ ಕರ್ಮಗಳ ಫಲವನ್ನು ಅವಶ್ಯವಾಗಿಯೂ ತ್ಯಜಿಸುತ್ತಾ. ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಪರಮಾತ್ಮ ನಿನಗರ್ಪಿತವಾಗಲಿ, ಪರಮಾತ್ಮ ನಿನಗರ್ಪಿತವಾಗಲಿ. ಬರೀ ಮನಸ್ಸಲ್ಲ, ಬಾಯಲ್ಲ, ಮನಸಾರೆ ಭಾವನಾತ್ಮಕವಾಗಿ ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಿಸಿಬಿಡಬೇಕು. ಈ ರೀತಿ ಮಾಡ್ತಾ ನೀನು ಕರ್ಮವನ್ನು ಆಚರಿಸುವನಾಗು. ಅದಲ್ಲದೆ ವೃಕ್ಷಗಳಾಗಲಿ ಬಳ್ಳಿಗಳಾಗಲಿ ತಮ್ಮಿಂದ ಉತ್ಪನ್ನವಾಗುವ ಫಲಗಳನ್ನು ಯಾವ ಆಸೆಯೂ ಇಲ್ಲದೆ ಕೆಳಕ್ಕೆ ಉದುರಿಸುವಂತೆ ನಿನ್ನಿಂದ ನಡೆಯುವ ಕರ್ಮಫಲಗಳ ವಾಂಛೆಯನ್ನು ತ್ಯಜಿಸು. ಕರ್ಮಫಲದ ವಾಂಛೆ ನಿನ್ನಲ್ಲಿರ್ತದಲ್ಲ, ಅದನ್ನು ತ್ಯಜಿಸಿಬಿಡು. ಮರಗಳಲ್ಲಿ ಗಿಡಗಳಲ್ಲಿ ಹೂವು ಹಣ್ಣುಗಳು ಹುಟ್ಟು ಅವುಗಳು ಯಾವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಕೆಳಗಡೆ ಉದುರಿಸ್ಬಿಡ್ತವೆ, ಅನ್ಯರಿಗೆ ಉಪಯೋಗ ಆಗಲಿ ಅಂತ. ಆ ರೀತಿಯಲ್ಲಿ ನೀನು ಕರ್ಮಫಲವನ್ನು ತ್ಯಜಿಸಿಬಿಡು. ಕೇವಲ ಇಷ್ಟೇ ಅಲ್ಲ, ಆ ಕರ್ಮಗಳನ್ನು ಮಾಡುವಾಗ ನನ್ನನ್ನು ಸ್ಮರಿಸುತ್ತಾ ನನ್ನ ಪ್ರೀತ್ಯರ್ಥವಾಗಿ ಮಾಡುವ ಅವಶ್ಯಕತೆಯೂ ಸಹ ಇಲ್ಲ. ಏನು ಹೇಳ್ತಾ ಇದ್ದೇನೆ? ಕರ್ಮಗಳನ್ನು ಮಾಡುವಾಗ ನನ್ನನ್ನು ಸ್ಮರಿಸುತ್ತಾ ನನ್ನ ಪ್ರೀತ್ಯರ್ಥವಾಗಿ ಮಾಡುವ ಅವಶ್ಯಕತೆಯೂ ಸಹ ಇಲ್ಲ. ನನ್ನನ್ನು ಪ್ರೀತ್ಯರ್ಥವಾಗಿ ಸಹ ನೀ ಕರ್ಮ ಮಾಡಬೇಡ. ಯಾಕೆ? ನನ್ನ ಪ್ರೀತ್ಯರ್ಥವಾಗಿ ನೀ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೇನು ಮಾಡಬೇಕು? ಕರ್ಮಫಲ ತ್ಯಜಿಸ್ಬಿಡು ಅಷ್ಟೇ. ಅದು ಎಲ್ಲಿಗಾದರೂ ಹೋಗಲಿ, ಕರ್ಮಫಲದ ಮೇಲೆ ಆಸೆ ಇಟ್ಕೋಬೇಡ. ಪರಮಾತ್ಮನಿಗೆ ಅರ್ಪಿಸ್ಬೇಕು ಅಂತೇನಿಲ್ಲ. ನೀನು ನನಗೆ ಅರ್ಪಿಸ್ತೆ ಅಂದರೆ ಅಲ್ಲಿ ಕೂಡ ಏನಿರ್ತದೆ? ಪರಮಾತ್ಮನಿಗೆ ಅರ್ಪಿಸಿದ್ದೀನಿ ಅನ್ನೋ ಬುದ್ಧಿ ಕೆಲಸ ಮಾಡ್ತಾ ಇರ್ತದೆ. ಅದು ಎಲ್ಲಿಗಾದರೂ ಹೋಗಿ ಸೇರ್ಕೊಳ್ಳಿ, ನಿನಗಾಗಬೇಕಾಗಿರೋದೇನು? ನೀ ಕರ್ಮಫಲದ ಆಸೆಯನ್ನು ಬಿಟ್ಟು ಕೆಲಸ ಮಾಡು. ಈ ಮರ ಗಿಡಗಳು ಹಣ್ಣು ಹೂಗಳನ್ನ ಹೇಗೆ ಉದುರಿಸ್ಬಿಡ್ತಾವೋ ಆ ರೀತಿಯಲ್ಲಿ ನೀನು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದನೂ ಮಾಡಬೇಡ. ನೀನು ಅದನ್ನು ಅರ್ಪಿಸ್ಬಿಡು, ಕೆಳಗಡೆ ಇದನ್ನು ತ್ಯಾಗ ಮಾಡಿಬಿಡು ನೀನು ಅಂತ ಇಲ್ಲಿ ಪರಮಾತ್ಮ ವಾಂಛೆಯನ್ನು ತ್ಯಜಿಸು. ಕೇವಲ ಇಷ್ಟೇ ಅಲ್ಲ, ಆ ಕರ್ಮಗಳನ್ನು ಮಾಡುವಾಗ ನನ್ನನ್ನು ಸ್ಮರಿಸುತ್ತಾ ನನ್ನ ಪ್ರೀತ್ಯರ್ಥವಾಗಿ ಮಾಡುವ ಅವಶ್ಯಕತೆಯೂ ಸಹ ಇಲ್ಲ. ಆದರೆ ನೀನು ಆ ಕರ್ಮಗಳನ್ನು ಅವುಗಳ ಫಲಸಹಿತವಾಗಿ ಆನಂದದಿಂದ ಬ್ರಹ್ಮದಲ್ಲಿ ವಿಲೀನ ಮಾಡು. ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಕಲ್ಲಿನ ಮೇಲೆ ಸುರಿದ ಮಳೆಯ ನೀರು ಅಥವಾ ಬೆಂಕಿಯಲ್ಲಿ ಉರಿದ ಬೀಜಗಳು ನಿಷ್ಫಲವಾಗುವಂತೆ. ಕಲ್ಲಿನ ಮೇಲೆ ಮಳೆ ಸುರಿದ್ರೆ ಆ ನೀರಿನಿಂದ ಯಾವ ಬೆಳೆಯೂ ಬೆಳೆಯೋದಿಲ್ಲ, ಹರ್ಕೊಂಡು ಹೋಗ್ಬಿಡುತ್ತೆ, ಕಲ್ಲು ಒಣಗೋಗುತ್ತೆ. ಮತ್ತು ಉರಿದ ಬೀಜ, ಅದರಿಂದ ಯಾವ ಮೊಳಕೆಯೂ ಒಡೆಯೋದಿಲ್ಲ. ಯಾಕಂದರೆ ಅದು ಅಂಕುರವಾಗುವ ಶಕ್ತಿ ಸುಟ್ಟು ಹೋಗಿರ್ತದೆ. ಅದರಿಂದ ಮತ್ತೆ ಮೊಳಕೆ ಒಡೆಯೋದಿಲ್ಲ. ಈ ರೀತಿಯಲ್ಲಿ ಉರಿದ ಬೀಜಗಳು ನಿಷ್ಫಲವಾಗುವಂತೆ ನಿನ್ನ ಕರ್ಮಗಳೆಲ್ಲವನ್ನು ಸ್ವಪ್ನದಂತೆ ನಿಷ್ಫಲವೆಂದು ಭಾವಿಸು. ಈ ರೀತಿ ಮಾಡಿದ್ರೆ ಏನಾಗುತ್ತೆ? ಕರ್ಮಫಲ ಉಳಿಯೋದಿಲ್ಲ. ಕರ್ಮಫಲ ಇತ್ತು ಅಂದರೆ ಏನಾಗುತ್ತೆ? ಮುಂದಿನ ಜನ್ಮಕ್ಕೆ ಬೀಜವಾಗ್ತವೆ ಕರ್ಮಫಲಗಳು. ಕರ್ಮವನ್ನು ಮಾಡಿದ್ರೆ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಕರ್ಮ ಫಲವನ್ನು ಇಟ್ಟುಕೊಂಡಿದ್ದೆ ಆದರೆ ಆ ಕರ್ಮಫಲ ಅನುಭವಿಸ್ಲಿಕ್ಕೆ ನಾವೇ ಬರಬೇಕು. ಅದರಿಂದ ಏನಾಗುತ್ತೆ? ಮುಂದಿನ ಜನ್ಮಗಳಿಗೆ ಬೀಜವಾಗುತ್ತೆ ಕರ್ಮಫಲ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ನಮ್ಮ ಜನ್ಮಕ್ಕೆ ಕಾರಣವಾಗಿರುವುದು ಯಾವುದು? ಕರ್ಮಫಲಗಳು. ನಮ್ಮ ಸುಖ ದುಃಖಗಳಿಗೆ ಕಾರಣವಾಗಿರೋದು ಯಾವುದು? ಆ ಕರ್ಮಫಲಗಳು ಒಳ್ಳೆಯವಾಗಿರ್ತವೋ ಕೆಟ್ಟದಾಗಿರ್ತದೋ ಅದರಿಂದ ಅದು ಒಳ್ಳೆಯದು ಕೆಟ್ಟದ್ದು ನಡೀತದೆ. ಅಲ್ಲಿಗೆ ನಮ್ಮ ಮುಂದಿನ ಜನ್ಮಕ್ಕೆ ಕಾರಣ ಯಾವುದು? ಕರ್ಮದ ಫಲಗಳು. ಅದರಿಂದ ಇಲ್ಲಿ ಕರ್ಮ ಫಲವನ್ನೇ ಸುಟ್ಟು ಬಿಟ್ಟರೆ ಕರ್ಮ ಮಾತ್ರ ಜರುಗಿರ್ತದೆ, ಫಲದ ಅಪೇಕ್ಷೆ ನಮಗೆ ಅಂಟಿರೋದಿಲ್ಲ. ಎಂತಹ ಕಾಮಿಯಾದರೂ ತನ್ನ ಮಗಳನ್ನು ಎಂದಿಗೂ ಭೋಗವಾಂಛೆಯನ್ನು ಇಡದಿರುವಂತೆ, ಹೌದಲ್ವಾ? ಅವನು ಎಷ್ಟು ಕೆಟ್ಟವನಾಗಿರೂ ತನ್ನ ಮಗಳನ್ನು ಭೋಗಿಸಬೇಕು ಅನ್ನೋ ಇಚ್ಛೆ ಇರೋದಿಲ್ಲ. ನೀನು ಸಹ ಸಮಸ್ತ ಕರ್ಮಗಳನ್ನು ಕುರಿತು ಯಾವಾಗಲೂ ಫಲಾಸಕ್ತನಾಗದೆ ನಿಷ್ಕಾಮನಾಗಿರಬೇಕು. ನೀನು ಯಾವ ಕರ್ಮನಾದರೂ ಮಾಡಿರು, ಯಾವಾಗಾದರೂ ಮಾಡು, ಆದರೆ ನೀನು ನಿಷ್ಕಾಮನಾಗಿರಬೇಕು. ಕಾಮವನ್ನು ಅಂದರೆ ನಾನು ಅದನ್ನು ಅನುಭವಿಸಬೇಕು, ಇದರ ಫಲ ನನಗೆ ಬರಬೇಕು ಅನ್ನೋ ಇಚ್ಛೆಯನ್ನೇ ಇಟ್ಕೋಬೇಡ ನೀನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ
ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.